ಈ ಒಂದು ಸೋಷಿಯಲ್ ಮೀಡಿಯಾ ಆದ್ರೆ 100 ಜನ 200 ಜನ ನೋಡ್ಬೋದು. ಎಸ್, ಒಂದ್ ದೊಡ್ಡ ಸ್ಕ್ರೀನ್ ಎಷ್ಟು ಜನ ನೋಡ್ಬೋದು, ಅದೊಂದು ಖುಷಿ ಅಲ್ವಾ? ಹೌದು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಾಡಕ್ ಮುಂಚೆ ಒಂದ್ ಖುಷಿ ಬೇರೆ, ಎಷ್ಟೇ ಕಷ್ಟ ಮಾಡ ಆಸೆ ಇರುತ್ತೆ, ಬಟ್ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಅದನ್ನ. ಒಂದ್ ಖುಷಿಯಿಂದ ಸುಮ್ನೆ ಇರ್ತೀವಿ. ಅದೇ ಪೊಸಿಷನ್ ಅಲ್ಲಿ ಹೋಗ್ಬಿಟ್ಟು ಇವತ್ತು ಯಾವ ಥಿಯೇಟರ್ ನಮ್ ಮೂವಿ ನೋಡಿರ್ತೀವೋ ಆ ಥಿಯೇಟರ್ ನಮ್ ನೋಡ್ಕೊಂಡು ಅನ್ಕೊಂಡಿರ್ತೀವೋ ಆ ಥಿಯೇಟರ್ ಹೋಗ್ಬಿಟ್ಟು ನಮ್ ಪೋಸ್ಟರ್ ನೋಡಿದಾಗ ಅವತ್ತು ಅನ್ಕೊಂಡಿರ್ತೀವಿ ಅಷ್ಟೇ, ಯಾರು ಹೇಳಕ್ಕಾಗಿರಲ್ಲ. ಆ ಮ್ಯಾಜಿಕ್ ಪಾಯಿಂಟ್ ಇದ್ದಾಗ್ಲೇನೆ ಸಿನಿಮಾ ಜನ ಥಿಯೇಟರ್ಗೆ ಕರ್ಸ್ಕೊಳಕ್ ಸಾಧ್ಯ. ಆಮೇಲೆ ಲಕ್ ಫೇವರಬಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಲಕ್ ಫೇವರಬಲ್ ಆಗಿರ್ಬೇಕು ಒಪ್ಕೊಳ್ಳೋಣ, ಬಟ್ ಸ್ಟಿಲ್ ನಮ್ಮಲ್ಲಿರೋ ಟ್ಯಾಲೆಂಟ್ ನ ಹೊರಗಡೆ ಬರ್ಬೇಕು ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಜನರಿಗೆ ಆ ಟೈಮ್ಗೆ ಏನ್ ಮುಟ್ಟಿಸ್ತೀವಲ್ಲ. ಈಗ ನೋಡಿ 10-12 ಸಿನಿಮಾ ರಿಲೀಸ್ ಆಗುತ್ತೆ ವಾರದಲ್ಲಿ. ಸೊ 10-12 ಸಿನಿಮಾದಲ್ಲಿ ಏನಾಗುತ್ತೆ, ಒಂದಷ್ಟು ಜನರ್ಸ್ಗಳು ಸೇಮ್ ಇರುತ್ತೆ. ಒಂದ್ ಥ್ರಿಲ್ಲರ್ ಈಗ ಮಾಡೋರೆಲ್ಲ ಬರೀ ಥ್ರಿಲ್ಲರ್ ಕ್ರೈಮ್ ಇದೇ ಜನರ್ ಇರ್ತಾರೆ, ಇಲ್ಲ ಕೆಲವೊಬ್ರು ಹಾರರ್ ಮಾಡ್ತಾರೆ. ಸೊ ಈ ತರ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಸೇಮ್ ಸಿನಿಮಾಸ್ ಬಂದಾಗ, ಸೊ ಇನ್ಫ್ಯಾಕ್ಟ್ ಜನರಿಗೂ ಏನಾಗುತ್ತೆ, ಯಾವ ಕತೆ ನೋಡ್ಲಪ್ಪ, ಯಾವ ಸಿನಿಮಾ ಹೋಗ್ಬಿಟ್ಟು ನೋಡ್ಲಿ, ಯಾವ ಹೀರೋ ನೋಡ್ಲಿ. ಈಗ ಕತೆ ಕಂಟೆಂಟ್ ಚೆನ್ನಾಗಿರುತ್ತೆ, ಹೀರೋ ಫೀಚರ್ಸ್ ಅಲ್ಲಿ ಎಲ್ಲೋ ಡ್ರಾಪ್ ಡೌನ್ ಆಗುತ್ತೆ, ಅಥವಾ ಹೀರೋ ಚೆನ್ನಾಗಿರ್ತಾರೆ, ಕತೆ ಕಂಟೆಂಟ್ ಅಲ್ಲಿ ಡ್ರಾಪ್ ಆಗುತ್ತೆ. ಸರ್, ಸಿನಿಮಾದಲ್ಲಿ ಟೀಸರ್ ನೋಡಿದ್ವಿ. ಸೊ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ತುಂಬಾ ಸಣ್ಣ ಇದೆ, ಇಲ್ಲಿ ಸ್ವಲ್ಪ ಜಿಮ್ ಮಾಡ್ಕೊಂಡು. ಸೊ ಹೇಗೆ ಸರ್, ಇಲ್ಲಿ ಯಾವ ರೀತಿ ಚೇಂಜ್ ಮಾಡ್ಕೊಂಡೆ ಅಂತ ನೆಕ್ಸ್ಟ್ ಪ್ರಾಜೆಕ್ಟ್ ಚೇಂಜ್ ಮಾಡಿದ್ರೆ ಮಾಡಿ ಅದನ್ನ ಇನ್ನೊಂದ್ಸರಿ ಹೇಳೋಣ. ಮೇನ್ ಥಿಂಗ್ ಇದ್ರಲ್ಲಿ ಬೇಕಾಗಿದ್ದು ಜೀವನ್ ಸರ್ ಹೇಳೋದಲ್ಲ, ಫಸ್ಟ್ ಹಿಂಗ್ ಬೇಕು, ಹಿಂಗ್ ರೆಡಿ ಆಗ್ಬೇಕು ಅಷ್ಟೇ. ನಮ್ಗೇನಿತ್ತು ಅಂದ್ರೆ ಓಕೆ, ನಮ್ ಬೇರೆ ಕ್ವಶನ್ಸ್ ಇಲ್ಲ, ಹಿಂಗ್ ಬೇಕಾ ರೆಡಿ. ಚಾನ್ಸ್ ಸಿಕ್ಕಿರೋದೊಂದು ಖುಷಿ. ಓಕೆ, ಮೂವಿಲಿ ಆಕ್ಟ್ ಮಾಡ್ತೀವಿ, ಮೇನ್ ನಿಂತ್ಕೊಂತೀವಿ. ಆಮೇಲೆ ಅಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಆದ್ರೆ 100 ಜನ 200 ಜನ ನೋಡ್ಬೋದು. ಒಂದ್ ದೊಡ್ಡ ಸ್ಕ್ರೀನ್ ಎಷ್ಟು ಜನ ನೋಡ್ಬೋದು, ಅದೊಂದು ಖುಷಿ ಅಲ್ವಾ? ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಾಡಕ್ ಮುಂಚೆ ಒಂದ್ ಖುಷಿ ಬೇರೆ, ಎಷ್ಟೇ ಕಷ್ಟ ಮಾಡ ನೀವು ಅನ್ಕೊಂಡಿದ್ದೀರಿ ಸರ್, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ದು ಪ್ರೊಫೆಷನಲ್ಲೇ ಬೇರೆ. ಸೊ ಸಿನಿಮಾ ನೆಕ್ಸ್ಟ್ ಯಾವ್ದೋ ಒಂದು ಮುಂದಿನ ದಿನಗಳಲ್ಲಿ ನಾನು ತೆರೆ ಮೇಲೆ ದೊಡ್ಡ ನಾಯಕ ನಟನಾಗಿ ಕಾಣಿಸ್ತೀನಿ ಅಥವಾ ನಾಯಕನಾಗಿ ಕಾಣಿಸ್ತೀನಿ ಅಂತ ಯಾವ ತರ ನೀವು ಆ ಕಲ್ಪನೆ ಬಂದಿದ್ದು ಉಂಟಾ ಅಂತ? ಕಲ್ಪನೆ ಬರೋದಕ್ಕಿಂತ ಯಾವ್ದೋ ಒಂದು ಮೂವಿ ನೋಡಿ ಹೋಗ್ತೀವಿ, ಆ ಮೂವಿ ಸ್ಟೋರಿ ಚೆನ್ನಾಗಿರುತ್ತೆ, ಏನೋ ಒಂದ್ ಚೆನ್ನಾಗಿರುತ್ತೆ, ನಾವು ಇದ್ರಲ್ಲಿ ಸಖತ್ ಕಾಣಿಸ್ತಿದ್ವಿ. ಅದೊಂದು ಎಲ್ಲಾರ್ಗು ಆಸೆ, ಕಾಮನ್ ಅದು ಎಲ್ಲಾರ್ಗು. ನಾವು ಚೆನ್ನಾಗಿದೆ, ನಮ್ಗೆ ಏನಂದ್ರೆ ನಾವು ನೋಡಕ್ಕೂ ಚೆನ್ನಾಗಿದ್ದೇವೆ, ನೋಡಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನಾವು ನಿಂತ್ಕೊಂಬೋದಲ್ಲ ಒಂದು ಆಸೆ ಇರುತ್ತೆ, ಬಟ್ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಅದನ್ನ. ಒಂದ್ ಖುಷಿಯಿಂದ ಸುಮ್ನೆ ಇರ್ತೀವಿ. ಅದೇ ಪೊಸಿಷನ್ ಅಲ್ಲಿ ಹೋಗ್ಬಿಟ್ಟು ಇವತ್ತು ಯಾವ ಥಿಯೇಟರ್ ನಮ್ ಮೂವಿ ನೋಡಿರ್ತೀವೋ ಆ ಥಿಯೇಟರ್ ನಮ್ ನೋಡ್ಕೊಂಡು ಅನ್ಕೊಂಡಿರ್ತೀವೋ ಆ ಥಿಯೇಟರ್ ಹೋಗ್ಬಿಟ್ಟು ನಮ್ ಪೋಸ್ಟರ್ ನೋಡಿದಾಗ ಅವತ್ತು ಅನ್ಕೊಂಡಿರ್ತೀವಿ ಅಷ್ಟೇ, ಯಾರು ಹೇಳಕ್ಕಾಗಿರಲ್ಲ. ಅದು ಹೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸಡನ್ ನೋಡಿದಾಗ ಖುಷಿ ಆಗುತ್ತೆ ಅದು. ಮತ್ತೆ ಅದೊಂದು ಒಂದೇನೋ ಯೂನಿವರ್ಸಿಟಿ ಕನೆಕ್ಟ್ ಆಗ್ತೀವಿ ಅಂತೀವಲ್ಲ, ಒಂದೇನೋ ನಾವು ಅನ್ಕೊಂಡಿದ್ರೆ ಮುಂದೆ ಒಂದೇನಾದ್ರೆ ಒಂದು ಕನೆಕ್ಷನ್, ಖುಷಿ, ತುಂಬಾ ಖುಷಿ ಇದೆ. ಎಸ್ ಸರ್, ಇತ್ತೀಚೆಗೆ ಸಾಕಷ್ಟು ಕನ್ನಡ ಸಿನಿಮಾಗಳು ಬರ್ತಿದೆ, ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಬಂದ್ರು ಕೂಡ ಎಲ್ಲ ಥಿಯೇಟರ್ ಗಟ್ಟಿಯಾಗಿ ನಿಲ್ತಿಲ್ಲ. ಸೊ ನಿಮ್ಮ ಏನ್ ಕತೆ ಕನ್ನಡಿಗರು ಯಾವ ರೀತಿ ತಗೊಳ್ತಾರೆ, ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇದೆ ಅಂತ? ಆಕ್ಚುಲಿ ಎಲ್ಲರೂ ಹೇಳ್ದಂಗೆ ನಾನು ಹೇಳ್ಬೇಕಾಗುತ್ತೆ ನೀವು ಕೇಳೋ ಕ್ವಶನ್. ಸೊ ಆಕ್ಚುಲಿ ಬಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೇ ಕಂಟೆಂಟ್ ಬೇಸ್ಡ್ ಅಂತಾನು ಮಾಡ್ತಾರೆ, ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಮಾಡ್ತಾರೆ. ಈಗ ನಮ್ಮ ಸಿನಿಮಾದಲ್ಲಿ ಬೇಸಿಕಲಿ ಅಂದ್ರೆ ಕಂಟೆಂಟ್ ಕಮರ್ಷಿಯಲ್ ಎರಡೂ ಇದೆ. ಸಿನಿಮಾದಲ್ಲಿ ಯಾವಾಗ್ಲೂ ವರ್ಕ್ ಆಗೋದು ಏನಂದ್ರೆ ಆಡಿಯನ್ಸ್ ಗೆ ನಾವು ರೀಚ್ ಮಾಡೋದು ಯಾವಾಗ ಅಂದ್ರೆ ಒಂದು ಮ್ಯಾಜಿಕ್ ಪಾಯಿಂಟ್ ಅಂತ ಇರುತ್ತೆ. ಆ ಮ್ಯಾಜಿಕ್ ಪಾಯಿಂಟ್ ಇದ್ದಾಗ್ಲೇನೆ ಸಿನಿಮಾ ಜನ ಥಿಯೇಟರ್ಗೆ ಕರ್ಸ್ಕೊಳಕ್ ಸಾಧ್ಯ. ಆಮೇಲೆ ಲಕ್ ಫೇವರಬಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಲಕ್ ಫೇವರಬಲ್ ಆಗಿರ್ಬೇಕು ಒಪ್ಕೊಳ್ಳೋಣ, ಬಟ್ ಸ್ಟಿಲ್ ನಮ್ಮಲ್ಲಿರೋ ಟ್ಯಾಲೆಂಟ್ ನ ಹೊರಗಡೆ ಬರ್ಬೇಕು ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಜನರಿಗೆ ಆ ಟೈಮ್ಗೆ ಏನ್ ಮುಟ್ಟಿಸ್ತೀವಲ್ಲ. ಅಂದ್ರೆ ಯಾವ ಕತೆ, ಈಗ ಹಿಂದೆ ಯಾವ್ದೋ ಒಂದು ಕತೆ ಬಂದ್ ಹೋಗಿರುತ್ತೆ ಸಿನಿಮಾದಲ್ಲಿ, ಅದೇ ಜಾನರ್ ಸಿನಿಮಾಗಳು ಬಂದ್ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ಅದೇ ಆಗ್ಬಿಟ್ರೆ ಜನ ಥಿಯೇಟರ್ ಗಳಿಗೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಸೊ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಕೊಡ್ಬೇಕು, ಬೇರೆ ಇದಿರ್ಬೇಕು. ನಮಗೂ ಆಕ್ಚುಲಿ ನೋಡಿ, ಈ ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆ ಬೇಸಿಕಲಿ ಏನಾಯ್ತು, ಕೆಲವೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದ್ರ ಜಾನರ್ಸ್ ಗಳೇ ಸುಮಾರು ಬರ್ತಾ ಹೋಯ್ತು. ಬಟ್ ನಾವು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಟ್ಕೊಂಡು ಒಂದು ಕ್ರೈಮ್ ಒಂದು ವಿಷಯ ಇಟ್ಕೊಂಡು ಲಾಸ್ಟ್ ಒಂದು ಬೇಸಿಕ್ ಒಂದು ಏನಾದ್ರು ಒಂದು ಮೆಸೇಜ್ ಓರಿಯೆಂಟೆಡ್ ಮಾಡೋಣ ಅಂತಾನು ಈಗ ಫಿಕ್ಸ್ ಆದ್ವಿ ನಾವು ಈ ಸಿನಿಮಾ ಮಾಡ್ಬೇಕಾದ್ರೆ. ಬಟ್ ಮೆಸೇಜ್ ಅಂತ ಕೊಡ್ತಾ ಹೋಯ್ತು ಅಂದ್ರೆ ಇಟ್ ಶುಡ್ ಬಿ ಸಮಥಿಂಗ್ ಡಿಫ್ರೆಂಟ್, ಒಂದು ಯೂನಿಕ್ ಆಗಿ ಇನ್ನೂ ಯೂನಿಕ್ ಆಗಿರ್ಬೇಕು ಅನ್ನೋದು ಒಂದು ಇದಾಯ್ತು. ಬಟ್ ಕೆಲವೊಂದು ನಾವು ನೋಡಿದಾಗ, ಸೊ ಈ ಕತೆ ಬರ್ದಾಗ ಏನ್ ಬರುತ್ತೆ ಅದ್ ಬರ್ಲಿ ಫಸ್ಟ್, ಆಮೇಲೆ ಅದಕ್ಕೆ ಏನ್ ಜಾನರ್ಸ್ ಗಳು ನಾವು ಅದನ್ನ ಅಡಾಪ್ಟ್ ಮಾಡ್ತಾ ಹೋಗ್ಬೋದು. ಅದು ನಾವು ಆ ಬೇಸಿಕಲ್ಲಿ ನಾವು ಗ್ರಾಫ್ ಮಾಡ್ಕೊಂಡು ಅದನ್ನ ಜಡ್ಜ್ ಮಾಡ್ಕೊಂಡು ನಾವು ಈ ತರ ಕತೆ ಮಾಡೋಣ ಅಂತ ಹೇಳಿ ನಮಗೂ ಇದಾಯ್ತು. ಸೊ ಈ ತರ ಈಗ ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ನೀವು ಹೇಳಿದ್ವಿ. ಸೊ ಜನ ಥಿಯೇಟರ್ಗೆ ಬರ್ತಿರೋದ್ ಕಾರಣ ಏನಂದ್ರೆ ಬ್ಯಾಕ್ ಟು ಬ್ಯಾಕ್ ಸೇಮ್ ರಿಪಿಟೇಟಿವ್ ಆಗಿ ಸೇಮ್ ಜಾನರ್ಸ್ ಗಳು ಸಿನಿಮಾ ಬಂದಾಗ ಅದು ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿರುತ್ತೆ. ಇನ್ಫ್ಯಾಕ್ಟ್ ಈಗ ನೋಡಿ 10-12 ಸಿನಿಮಾ ರಿಲೀಸ್ ಆಗುತ್ತೆ ವಾರದಲ್ಲಿ. ಸೊ 10-12 ಸಿನಿಮಾದಲ್ಲಿ ಏನಾಗುತ್ತೆ, ಒಂದಷ್ಟು ಜಾನರ್ಸ್ ಗಳು ಸೇಮ್ ಇರುತ್ತೆ,
ಒಂದು ಥ್ರಿಲ್ಲರ್ ಈಗ ಮಾಡೋರೆಲ್ಲ ಬರೀ ಥ್ರಿಲ್ಲರ್ ಕ್ರೈಮ್ ಇದೇ ಜನರ್ ಇರ್ತಾರೆ, ಇಲ್ಲ ಕೆಲವೊಬ್ರು ಹಾರರ್ ಮಾಡ್ತಾರೆ. ಸೊ ಈ ತರ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಸೇಮ್ ಸಿನಿಮಾಸ್ ಬಂದಾಗ ಸೊ ಇನ್ಫ್ಯಾಕ್ಟ್ ಜನರಿಗೂ ಏನಾಗುತ್ತೆ, ಯಾವ ಕತೆ ನೋಡ್ಲಪ್ಪ, ಯಾವ ಸಿನಿಮಾ ಹೋಗ್ಬಿಟ್ಟು ನೋಡ್ಲಿ, ಯಾವ ಹೀರೋ ನೋಡ್ಲಿ. ಈಗ ಕತೆ ಕಂಟೆಂಟ್ ಚೆನ್ನಾಗಿರುತ್ತೆ, ಹೀರೋ ಫೀಚರ್ಸ್ ಅಲ್ಲಿ ಎಲ್ಲೋ ಡ್ರಾಪ್ ಡೌನ್ ಆಗುತ್ತೆ, ಅಥವಾ ಹೀರೋ ಚೆನ್ನಾಗಿರ್ತಾರೆ ಕತೆ ಕಂಟೆಂಟ್ ಅಲ್ಲಿ ಡ್ರಾಪ್ ಆಗುತ್ತೆ. ಈ ವಯಸ್ಸ ವರ್ಷ ಯಾವಾಗ್ಲೂ ಸಿನಿಮಾದಲ್ಲಿ ಯಾವಾಗ್ಲೂ ಒಂದೇ ಪಾರಲಾಗೆ ಇರುತ್ತೆ ಅಂತ ಹೇಳಕ್ಕೆ. ಈಗ ನಮ್ಮ ಇದ್ರಲ್ಲಿ ಏನ್ ಮಾಡ್ತೀವಿ, ಪ್ರತಿಯೊಂದು ಒಂದು ಯುನಿಕ್ ಆಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ಫ್ಯಾಕ್ಟ್ ಅದೇ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ, ಇದೆಲ್ಲ ಮಾಡಿದ್ವಿ, ಎಲ್ಲ ಪ್ರತಿಯೊಂದು ನಾವು ಆ ಒಂದು ಬೇಸಿಕ್ ಸ್ಕೇಲ್ ಇಟ್ಕೊಂಡೆ ನಾವು ಕೆಲಸ ಮಾಡಿದ್ವಿ. ಇನ್ಫ್ಯಾಕ್ಟ್ ಈಗ ಜನ ಥಿಯೇಟರ್ಗೆ ಹೋಗ್ಬೇಕು ಅಂದ್ರೆ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ, ಆಮೇಲೆ ಹಿಂದೆ ಮುಂದೆ ನೋಡ್ಕೊಂಡು ಥಿಯೇಟರ್ ಬರ್ಬೇಕು, ಸಾರಿ ಸಿನಿಮಾಗಳು ಬರ್ಬೇಕು ಅಂತ ನನ್ನ ಅನಿಸಿಕೆ ಅಷ್ಟೇ. ಯಾಕಂದ್ರೆ ಸರ್ ನೀವು ಕೂಡ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರಿ, ಯಾಕಂದ್ರೆ ವಾರಕ್ಕೆ 17 ಸಿನಿಮಾ ಬಿಡುಗಡೆ ಆಗ್ತಿದೆ. ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಎಲ್ಲೊಂದ್ ಕಡೆ ಮಾಯವಾಗ್ತವೆ. ಆ ತರದೆಲ್ಲ ನೋಡಿದಾಗ ಸೊ ನಿಮ್ಗೆ ನಿಮ್ ಸಿನಿಮಾ ಕೂಡ ಬಿಡುಗಡೆ ಹಂತದಲ್ಲಿ ಇದೆ. ಸೊ ಅವಾಗೆಲ್ಲ ಅದೆಲ್ಲ ಹಿಂಗೆ ನಿಮ್ಗೆ ಯಾವ ರೀತಿ ಈಗ ಅನ್ಸುತ್ತೆ, ಅದು ನಿಮ್ಗೆ ಕೆಲವೊಂದ್ ಕಡೆ ಭಯ ಆಗುತ್ತಾ ಹೇಗೆ ಅಂತ, ಜನಗಳು ನಮ್ಮ ಕಂಟೆಂಟ್ ಯಾವ ರೀತಿ ಜನ ಸ್ವೀಕಾರ ಮಾಡ್ತಾರೆ ಹೇಗೆ ಅಂತ? ಆಕ್ಚುಲಿ ಈಗ ಪ್ರತಿಯೊಬ್ರು ನಂತರನೇ ಥಿಂಕ್ ಮಾಡ್ತಾರೆ. ಈಗ ಏನಂದ್ರೆ ಲೈಕ್ ಈ ವಾರ ಯಾವ್ದು, ನೆಕ್ಸ್ಟ್ ವೀಕ್ ಯಾವ್ದು ಸಿನಿಮಾ ಇಲ್ಲ, ನಮ್ ರಿಲೀಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲಾರು ನುಗ್ತಾರೆ. ಆ ರಿಲೀಸ್ ಮಾಡೋರು ಎಷ್ಟು ಜನ ಇರ್ತಂತ ನಮಗೂ ಗೊತ್ತಿಲ್ಲ. ಈಗ ಸಿನಿಮಾ ಸೆನ್ಸಾರ್ ಆಗುತ್ತೆ, ಸೆನ್ಸಾರ್ ಬಂದಿರೋರು ಎಷ್ಟು ಜನ, ಸೆನ್ಸಾರ್ ಆದ್ಮೇಲೆ ಎಷ್ಟು ಜನ ಸಿನಿಮಾ ನೆಕ್ಸ್ಟ್ ವೀಕ್ ಎಲ್ಲ ರಿಲೀಸ್ ಮಾಡ್ಬೇಕಂತ, ಅದ್ರ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ಬೇಕು, ಎಷ್ಟೊಂದು ಜನ ಮೈಂಡ್ ಸೆಟ್ ಇರುತ್ತೆ. ಈಗ ನಮ್ದು ಸೆನ್ಸಾರ್ ಆಗಿದೆ ಸಿನಿಮಾ. ಸೊ ಇವಾಗ ನಾವು ಈಗ ನಾವು ಒಂದು ಡೇಟ್ ಅನ್ಕೊಂಡಿದೀವಿ, ಆ ಡೇಟ್ ಅಲ್ಲಿ ನಮ್ಗೆ ಯಾವ್ದು ಬರುತ್ತೆ ಅನ್ನೋದು ಇವಾಗಲೂ ನಾವು ಅನೌನ್ಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಸೊ ಅನೌನ್ಸ್ ಮಾಡ್ಬಿಟ್ಟು ಒಂದ್ಸತಿ ಆಗುತ್ತೆ, ಓಕೆ ಇವ್ರು ಬರ್ತಾರೆ, ಆಕೆ ನಮ್ದು ಬಿಡೋಣ. ಸೊ ಏನೋ ಒಂದು ಕ್ಲಾಶಸ್ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ ಯಾರನ್ನು ಏನು ಜಡ್ಜ್ ಮಾಡಕ್ಕಾಗಲ್ಲ. ಸಿನಿಮಾ ಅನ್ನೋದು ಏನಂದ್ರೆ ಇಟ್ಸ್ ಲೈಕ್ ಎನ್ ಓಷನ್. ಸೊ ನೀವು ಯಾವತ್ತೂ ಲೈಕ್ ಯಾವ ಮೀನ್ ಯಾವ ಕಡೆ ಎಲ್ಲ ಬರುತ್ತೆ, ಅಥವಾ ಯಾವ ತಿಮಿಂಗ್ಲ ಯಾವ ಕಡೆ ಬರುತ್ತೆ ಅಂತ ಯಾರು ಜಡ್ಜ್ ಮಾಡಕ್ ಆಗೋದಿಲ್ಲ. ಸೊ ಬಂದಾಗ ಇದೀವ ದಡ ಮುಟ್ಬೇಕಷ್ಟೇ, ನಮ್ ಗುರಿ ಆಗಿರ್ಬೇಕಷ್ಟೇ. ಒಂದು ಸಿನಿಮಾ ಒಳ್ಳೆ ಕಂಟೆಂಟ್ ಸಿನಿಮಾ ಹೊಸ ತಂಡ ಇರುತ್ತೆ ಸರ್. ಆ ಸಿನಿಮಾ ಗಟ್ಟಿಯಾಗಿ ಚಿತ್ರಮಂದಿರದಲ್ಲಿ ನಿಲ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು ಸಿನಿಮಾ ತಂಡ ಅಂತ? ಅದೇ ಕಂಟೆಂಟ್ ಇರಬೇಕು, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಫುಲ್ಫಿಲ್ ಮಾಡ್ಬೇಕು. ಇನ್ಫ್ಯಾಕ್ಟ್ ಇನ್ನೊಂದು ಏನಂದ್ರೆ ಅವರಲ್ಲಿರುವಂತ ಒಂದಷ್ಟು ಜನ ಕ್ರೌಡ್ ಅವ್ರಿಗೆ ಅನ್ನೋದು ಇರಬೇಕು. ಅವ್ರ ಫ್ಯಾನ್ ಫಾಲೋವರ್ಸ್ ಫಸ್ಟ್ ಬೇಸಿಕ್ ಆಗಿ ಬಿಲ್ಡ್ ಆಗಿರ್ಬೇಕು. ಈಗ ನೋಡಿ ನಮ್ಮ ಇದ್ರಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದಾರೆ, ಒಂದಷ್ಟು ಜನ ಇದಾರೆ. ನಾವು ಒಂದು ಬೇಸಿಕ್ ಫೌಂಡೇಶನ್ ರೆಡಿ ಇಟ್ಕೊಂಡಿದ್ದೆ. ಓಕೆ ಇವ್ರು ಹೇಳಿದ್ರೆ ಸಿನಿಮಾಗಳು ಹೋಗಿ ನೋಡ್ತಾರೆ, ಅದೇ ನಮಗೆ ಫೀಲಿಂಗ್ ಆಗೋದಲ್ಲ. ನಾಳೆ ದಿನ ಅದರಿಂದ ರಿವ್ಯೂಸ್ ಬಂದಾಗ ಅವ್ರು ಓಪನ್ ಅಪ್ ಆಗಿ ನಡೆಸೋ. ಇಟ್ಸ್ ಆಲ್ವೇಸ್ ಸಿನಿಮಾ ಅನ್ನೋದು ಬರೀ ಡಿಜಿಟಲ್ ಅಲ್ಲ ಅಥವಾ ಪೇಪರ್ ಮೀಡಿಯಾದಲ್ಲಿ ವರ್ಕೌಟ್ ಆಗೋದಷ್ಟೇ ಅಲ್ಲ. ಜನ ಸಿನಿಮಾ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿದ್ಮೇಲೆ ವರ್ಡ್ ಆಫ್ ಮೌತ್ ಹೋಗುತ್ತಲ್ಲ, ಅದೇ ಮೇನ್ ಪಬ್ಲಿಸಿಟಿ. ಸೊ ನಮಗೆ ಈಗ ನನ್ನ ಸ್ಟುಡಿಯೋ ಇಷ್ಟು ವರ್ಷ ನಾನು ಮಾಡ್ಕೊಂಡು ಬಂದಿದ್ದೆ, ಇದು ನನಗೆ ವರ್ಡ್ ಆಫ್ ಮೌತ್ ಅಲ್ಲಿ ಆಗಿರೋಂಥ ಪಬ್ಲಿಸಿಟಿ. ಇಷ್ಟು ವರ್ಷ ನಾವು ನಿಂತಿದ್ದೀವಿ, ನೆಲೆ ಉರಿದೀವಿ ಅಂದ್ರೆ ಇಷ್ಟು ದಿವಸ ನಾವು ಕಷ್ಟಪಟ್ಟಿರೋದು ಏನೇ ಇದ್ರೂ ನಮ್ಮ ಒಂದು ಕ್ರೆಡಿಟ್ ಯಾವಾಗ್ಲೂ ಜನದಿಂದ ಜನಕ್ಕೆ ಹೋಗಿರೋ ಒಂದು ವಿಷಯದಿಂದ ಮಾತ್ರ ಸಾಧ್ಯ ಆಗಿರೋದಿಗೆ. ಎಸ್ ಸರ್, ಟೀಸರ್ ಎಲ್ಲ ನೋಡಿದೀವಿ ಸರ್. ನೀವು ಆಲ್ಮೋಸ್ಟ್ ಎಲ್ಲ ಸಿನಿಮಾನ ನೋಡಿರ್ತೀರಿ ಅನ್ಕೊಳ್ತೀವಿ. ಸೊ ನಿಮಗೆ ನೀವೇ ನೋಡಿದಾಗ ಏನ್ ಅನ್ಸುತ್ತೆ ಸರ್? ನಾವೇ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸರ್. ಮೇನ್ ಫಸ್ಟ್ ನಮ್ಗೆ ಖುಷಿ ಆಗುತ್ತೆ, ಮತ್ತೆ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ಇನ್ನೊಂದು ಜನ ಒಪ್ಕೊಂತಾರೆ, ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದೆ. ನಿಮ್ಗೆ ಹೇಳಿದ್ನಲ್ಲ, ಎಲ್ಲೂ ನಿಮ್ಗೆ ಬೋರ್ ಆಗೋವಂಥದ್ದೇನಿಲ್ಲ. ಈಗ ನಾರ್ಮಲ್ ಆಗಿ ನಾನೊಬ್ಬ ಮೂವಿ ನೋಡೋಕೆ ಹೋದಾಗ ಆಡಿಯನ್ಸ್ ಆಗಿ ಫಸ್ಟ್ 15 ಮಿನಿಟ್ಸ್ ನೋಡ್ತೀನಿ, ಆಮೇಲೆ 15 ಮಿನಿಟ್ಸ್ ಹೇಗಿದೆ ಬೋರ್ ಆಗಬಾರ್ದು. ನಾನು ಅಲ್ಲಿಂದ ಎದ್ಬಿಟ್ಟು ರೆಸ್ಟ್ ಹೋಗಿ ಬರೋಣ ಅಂತ ಅನ್ಸ್ಬಾರ್ದಲ್ಲ. ಸೊ ಆ ಕಂಟೆಂಟ್ ಎಲ್ಲ ನಿಮಗೆ, ನಮ್ಮ ಸ್ಟೋರಿ ನೀವೊಂದು ಮೂವಿ ನೋಡ್ಬೇಕಂದ್ರೆ 15 ಮಿನಿಟ್ಸ್ ಆಗಿರ್ಬೋದು. ನೆಕ್ಸ್ಟ್ ಏನಾಗುತ್ತೆ ನೀವು ಕೆಲವೊಂದು ನೀವೇ ಗೆಸ್ ಮಾಡಿಬಿಡ್ತೀರಾ, ಬಟ್ ನಮ್ಮಲ್ಲಿ ಗೆಸ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಆ ಇದ್ದಾಗ ಜನ ಕುತ್ಕೊಂಡು ಹೋಲ್ಡ್ ಮಾಡೋದೇ ಮೋಸ್ಟ್ ಇಂಪಾರ್ಟೆಂಟ್. ಮೂವಿಲಿ ಹೋಲ್ಡ್ ಮಾಡೋ ಜನನ, ಬಂದವ್ರನ್ನ ಈಚೆ ಹೋಗ್ಬಿಡ್ದೇ ಇರೋರು, ಮತ್ತೆ ಈಚೆ ಹೋಗ್ಬಿಟ್ಟು 4 ಜನಕ್ಕೆ ಹೇಳ್ಬೇಕು ಚೆನ್ನಾಗಿದೆ ಮೂವಿ ನೋಡಿ. ಸೊ ಅದು ಭರವಸೆ ನಾನು ಕೊಡ್ತೀನಿ. ಸೊ ಸೂಪರ್ ಆಗಿದೆ. ಇನ್ನೊಂದು, ನಾವು ಮಾಡಿದಾಗ ಎಷ್ಟೊಂದು ಸೀನ್ ನಾವು ಇರಲ್ವಲ್ಲ, ಎಷ್ಟೊಂದು ಸೀನ್ ಆ ಮೂವಿ ನೋಡಿದಾಗ ಓಕೆ ಇದ್ಯಾವಾಗ ತೆಗೀರಿ ಸರ್, ಇದು ಇಷ್ಟೊಂದು ಚೆನ್ನಾಗಿತ್ತು, ನಮಗೆ ಒಂಥರ ಶಾಕ್ ಆಗುತ್ತೆ. ಇನ್ನೊಂದ್ಸರಿ ನೋಡ್ಬೋದಲ್ಲ ನಾವು ಅನ್ಸುತ್ತೆ. ಸೊ ಅಷ್ಟು ಸಾಕು ನಮಗೆ.